ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ನಾನು ರೀಸೆಂಟ್ ಆಗಿ ಟಾಟಾ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಕಾರ್ನ ಪರ್ಚೇಸ್ ಮಾಡಿದ್ದೀನಿ. ಅದ್ರ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋ ಚೆಕ್ ಮಾಡಬಹುದು. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಹಾಗೆ ಆ ಕಾರ್ ಜೊತೆಗೆ ನಾನು ಕೆಲವೊಂದು ಆಕ್ಸೆಸರೀಸ್ ಪರ್ಚೇಸ್ ಮಾಡಿದ್ದೀನಿ. ಆ ಆಕ್ಸೆಸರೀಸ್ ಏನು, ಅದರಿಂದ ಏನೇನು ಯೂಸ್ ಇದೆ ಅಂತ ಕೂಡ ಹೇಳ್ತೀನಿ. ಅಂಡ್ ಕೆಲವೊಂದು ನಾನು ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಕೆಲವೊಂದು ಔಟ್ಸೈಡ್ ಪರ್ಚೇಸ್ ಮಾಡಿದ್ದೀನಿ. ನಾವು ಏನಂತ ಕೂಡ ಹೇಳ್ತೀನಿ. ಹಾಗೆ ಶೋರೂಮಲ್ಲಿ ನಮಗೆ ಆಕ್ಸೆಸರೀಸ್ ಕಿಟ್ ಅಂತ ಇರುತ್ತೆ. ಅದು ಅಪ್ರಾಕ್ಸ್ 20,000 ಕಾಸ್ಟ್ ಇರುತ್ತೆ. ಆ 20,000 ಕಾಸ್ಟಲ್ಲಿ ಅವರು ಯಾವ್ಯಾವ ಆಕ್ಸೆಸರೀಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ. ಶೋರೂಮಲ್ಲಿ ನಮಗೆ ಆಕ್ಸೆಸರೀಸ್ ಕಿಟ್ ಇರುತ್ತೆ, ತಗೋಬೇಕು ಅಂತ ಹೇಳ್ತಾರೆ. ಆ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ ಸೀಟ್ ಕವರ್ಸ್, ಬಾಡಿ ಕವರ್, ಕಾರ್ಪೆಟ್ ಮ್ಯಾಟ್ಸ್, ಕಾರ್ಪೆಟ್ ಟ್ರಂಕ್ ಮ್ಯಾಟ್ಸ್, BSM ಕ್ರೋಮ್, ಡ್ಯಾಶ್ ಮ್ಯಾಟ್ಸ್, ಪರ್ಫ್ಯೂಮ್, ಮಡ್ ಫ್ಲಾಪ್ಸ್, ಡೋರ್ ವೈಸರ್, ಐಡಲ್, ಡಾಕ್ಯುಮೆಂಟ್ ಫೋಲ್ಡರ್, ಯೂನಿವರ್ಸಲ್ ಡೋರ್ ಎಡ್ಜ್ ಗಾರ್ಡ್, 12 ಐಟಮ್ಸ್ ಇರುತ್ತೆ. ಅದರ ಕಾಸ್ಟ್ ಬಂದು 24,000 ಆಗುತ್ತೆ. ಬಟ್ ಕಿಟ್ ತೊಗೊಳ್ಳೋದ್ರಿಂದ ಅದು 20,000ಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವೊಂದು ಟಾಟಾ ಕಂಪನಿ ಒರಿಜಿನಲ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಮೊದಲನೇದಾಗಿ ನಾನು ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೀನಿ. ಅಂದರೆ ಕಂಪ್ಲೀಟಾಗಿ ಸೀಟ್ಸ್ನೆಲ್ಲ ರಿಮೂವ್ ಮಾಡಿ 80% ಆಫ್ ದ ಫ್ಲೋರ್ ಮ್ಯಾಟ್ ಹಾಕ್ತಾರೆ. ಆಲ್ರೆಡಿ ಶೋರೂಮ್ ವೆಹಿಕಲ್ಗೆ ಮ್ಯಾಟ್ ಇರುತ್ತೆ, ಬಟ್ ಅದು ವಾಟರ್ ರೆಸಿಸ್ಟೆನ್ಸ್ ಇರಲ್ಲ. ನೀರೇನಾದರೂ ಬಿದ್ದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಡಸ್ಟ್ ಏನಾದರೂ ಇತ್ತು ಅಂದರೆ ಮ್ಯಾಟ್ ಮೇಲೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಥರ ಫ್ಲೋರ್ ಮ್ಯಾಟ್ ಹಾಕ್ಸೋದ್ರಿಂದ ವಾಟರ್ ಡಸ್ಟ್ ಏನಾದರೂ ಬಿದ್ದರೂ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನ್ಯೂ ಕಾರ್ ಪರ್ಚೇಸ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಫ್ಲೋರ್ ಮ್ಯಾಟ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ನನ್ನ ಉದ್ದೇಶ. ಕೆಲವೊಬ್ಬರು ಮಾಡಿಸ್ತಾರೆ, ಕೆಲವೊಬ್ಬರು ಮಾಡಿಸಲ್ಲ, ಅವ್ರವ್ರ ಒಪಿನಿಯನ್ ಅದು. ಇದು ವೆಲ್ಕ್ರೋ ಸ್ಟ್ರಾಪ್ ಜೊತೆಗೆ ಬರುತ್ತೆ. ಮೆಟೀರಿಯಲ್ ಥಿಕ್ನೆಸ್ ಈ ಥರ ಇರುತ್ತೆ. ಸೊ ಒಳಗಡೆ ಇರೋ ಮ್ಯಾಟ್ ಮೇಲೆ ಜಸ್ಟ್ ಸ್ಟಿಫ್ ಆಗಿ ಸ್ಟಿಕ್ ಮಾಡ್ತಾರೆ, ಫಿಟ್ ಆಗಿ ಸ್ಟಿಕ್ ಆಗುತ್ತೆ. ಇದರ ಪ್ರೈಸ್ ಬಂದು 2,500 ಆಗುತ್ತೆ. ಇದು ಒಂದು ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಎಸ್ ಬೇಸಿಕ್ ಇಂದ 3rd ವೇರಿಯಂಟ್ ಇದು. ಸೊ ಇದರಲ್ಲಿ ಟ್ರೇ ಪ್ರೊವೈಡ್ ಮಾಡಲ್ಲ, ನಾವು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದ್ರ ಪ್ರೈಸ್ ಬಂದು 1899. ಇದು ಶೋರೂಮಲ್ಲಿ ತೊಗೋಬೋದು, ಇಲ್ಲ ಆಫ್ಲೈನ್ ಸ್ಟೋರಲ್ಲಿ ಕೂಡ ನಾವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಡೋರ್ ವೈಸರ್ಸ್. ಇದು ನಿಮಗೆ ರೇನ್ ಕಾರ್ ಒಳಗಡೆ ಬರದೇ ಇರೋ ಹಾಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸಮ್ಮರಲ್ಲಿ ಹೀಟ್ಗೆ ವಿಂಡೋಸ್ ಸ್ವಲ್ಪ ಓಪನ್ ಮಾಡ್ತೀವಿ ವೆಂಟಿಲೇಷನ್ಗೆ ಅಂತ. ಆ ಟೈಮಲ್ಲಿ ಡಸ್ಟ್ ಕೂಡ ಒಳಗೆ ಬರದೇ ಇರೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ. ಇದು ನನಗೆ ಅಪ್ರಾಕ್ಸ್ 1,500 ರೂಪೀಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಡೋರ್ ಗಾರ್ಡ್. ಇದು ನಿಮಗೆ ಡೋರ್ಗೆ ಡ್ಯಾಮೇಜ್ ಆರ್ ಸ್ಕ್ರಾಚಸ್ ಬೀಳದೇ ಇರೋ ಥರ ನೋಡ್ಕೊಳ್ಳುತ್ತೆ. ಅಂದರೆ ಸಮ್ಟೈಮ್ಸ್ ಡೋರ್ಸ್ ಓಪನ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಏನಾದರೂ ಇದ್ದರೆ ನೋಡದೆ ಡೋರ್ಸ್ ಓಪನ್ ಮಾಡಿದಾಗ ಕಾರ್ನರಲ್ಲಿ ಸ್ಕ್ರಾಚ್ ಆರ್ ಡೆಂಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದು ಇರೋದ್ರಿಂದ ಸ್ವಲ್ಪ ಬಂಪ್ ಇರುತ್ತೆ, ಇದಕ್ಕೆ ಟಚ್ ಆಗುತ್ತೆ. ಡೋರ್ ಸ್ಕ್ರಾಚಸ್ ಬೀಳೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ನೋಡೋಕ್ಕೂ ಲುಕ್ ಚೆನ್ನಾಗಿರುತ್ತೆ. ಇದು ನನಗೆ ಅಪ್ರಾಕ್ಸ್ 300 ರೂಪೀಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಸ್ಟೇರಿಂಗ್ ಕವರ್. ಇದು ಮಸ್ಟ್ ಆಕ್ಸೆಸರೀಸ್ ಅಲ್ಲ, ಬಟ್ ಸಮ್ಟೈಮ್ಸ್ ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಪಾಮ್ ಸ್ವಲ್ಪ ಸ್ವೆಟ್ ಆಗುತ್ತೆ, ಸೊ ಸ್ಲಿಪ್ ಆಗ್ತಿರೋ ಫೀಲ್ ಆಗುತ್ತೆ. ಸೊ ಈ ಸ್ಟೇರಿಂಗ್ ಕವರ್ ಹಾಕ್ಸೋದ್ರಿಂದ ಇದು ಸ್ವೆಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿ ಕ್ಯಾನ್ ಡ್ರೈವ್ ವಿತೌಟ್ ಡಿಸ್ಟರ್ಬೆನ್ಸ್. ಇದು ಅಪ್ರಾಕ್ಸ್ ನನಗೆ 1,000 ರೂಪೀಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಕಾರ್ಪೆಟ್ ಮ್ಯಾಟ್ಸ್ ಆ್ಯಂಡ್ ಟ್ರಂಕ್ ಮ್ಯಾಟ್ಸ್. ಸೊ ಈ ಮ್ಯಾಟ್ಸ್ ಇರೋದ್ರಿಂದ ಲುಕ್ಸ್ ಚೆನ್ನಾಗಿರುತ್ತೆ. ಹಾಗೆ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ಗೆ ಡಸ್ಟ್ ಇದ್ದಾಗ ಕ್ಲೀನ್ ಮಾಡ್ಕೋಬೇಕಂದ್ರೆ ಈಸಿಯಾಗಿ ಮ್ಯಾಟ್ನ ರಿಮೂವ್ ಮಾಡಿ ಡಸ್ಟ್ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಯೂಸ್ಫುಲ್. ನಾರ್ಮಲಾಗಿ ಎಲ್ಲ ಕಾರಲ್ಲೂ ಯೂಸ್ ಮಾಡ್ತಾರೆ, ಇಟ್ಸ್ ಮಸ್ಟ್. ಆ್ಯಂಡ್ ಹಾಗೆ ಕಾರ್ಪೆಟ್ ಮ್ಯಾಟ್ಸ್ ಬಂದು 2,450 ರೂಪೀಸ್ ಆಗುತ್ತೆ. ಆ್ಯಂಡ್ ಟ್ರಂಕ್ ಮ್ಯಾಟ್ ಬಂದು 1,568 ರೂಪೀಸ್ ಆಗುತ್ತೆ. ಇದನ್ನು ನಾನು ಶೋರೂಮಲ್ಲೇ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಸನ್ ಪ್ರೊಟೆಕ್ಷನ್ ಕವರ್. ಇದರಲ್ಲಿ 25%, 50%, 75% ವಿಸಿಬಲ್ ಕ್ವಾಲಿಟಿ ಬರುತ್ತೆ. ಅಂದರೆ ಹೊರಗಡೆಯಿಂದ ನೋಡಿದಾಗ ಒಳಗಡೆ ಇರೋದು ಎಲ್ಲ ವಿಸಿಬಲ್ ಆಗುತ್ತೆ. ಸಮ್ ಪೀಪಲ್ ಆರ್ ನಾಟ್ ಕಂಫರ್ಟಬಲ್ ವಿತ್ ದಟ್. ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಸ್ಬಾರ್ದು ವಿಂಡೋಸ್ಗೆ ಅಂತ. ಸೊ 50% ಈಸ್ ಆಕ್ಸೆಪ್ಟೇಬಲ್. ಒಳಗಡೆ ಇರೋದು 50% ವಿಸಿಬಲ್ ಇರುತ್ತೆ. ಹಾಗೆ ಇದರಿಂದ ಯೂಸ್ ಏನಂತಂದರೆ ಸಮ್ಮರ್ ಆಗಿರ್ಬೋದು, ಹೀಟ್ ಇದ್ದಾಗ ಇಟ್ ವಿಲ್ ಕ್ರಿಯೇಟ್ ಎ ಕೂಲ್ ಎನ್ವಿರಾನ್ಮೆಂಟ್. ಒಳಗಡೆಯಿಂದ ಬರೋ ಹೀಟ್ನ ಒಳಗಡೆ ಬರದೇ ಇರೋ ಹಾಗೆ ಹೆಲ್ಪ್ ಮಾಡುತ್ತೆ. ಇದು 4 ವಿಂಡೋಸ್ಗೆ ಹಾಗೆ ಬ್ಯಾಕ್ ಸೈಡ್ ಗ್ಲಾಸ್ಗೆ ಬರುತ್ತೆ. ಫ್ರಂಟ್ ಗ್ಲಾಸ್ಗೂ ಹಾಕ್ಸ್ತಾರೆ, ಬಟ್ ನಾಟ್ ರಿಕ್ವೈರ್ಡ್ ಅಂತ ಅನ್ನಿಸ್ತು, ಸೊ ಹಾಕ್ಸಿಲ್ಲ. ಇದು ಅಪ್ರಾಕ್ಸ್ ನನಗೆ 2,700 ರೂಪೀಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಸೀಟ್ ಕವರ್ಸ್. ನಾರ್ಮಲ್ ಆಗಿ ಸೀಟ್ ಕವರ್ಸ್ನ ಶೋರೂಮಲ್ಲಿ ಡೆಲಿವರಿ ತೊಗೋಬೇಕಾದ್ರೆ ತೊಗೋತಾರೆ. ಸಮ್ ಪೀಪಲ್ ಹೊರಗಡೆ ಸ್ಟೋರಲ್ಲಿ ತೊಗೋತಾರೆ. ಬಟ್ ನಾವು ಹೊರಗಡೆ ಡಿಸೈನ್ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಬೇಕಿತ್ತು. ಬಟ್ ಸೀಟ್ಗೆ ಏರ್ ಬ್ಯಾಗ್ಸ್ ಕಟ್ಟಿಂಗ್ ಇರೋದ್ರಿಂದ ಏರ್ ಬ್ಯಾಗ್ ಓಪನ್ ಆಗಿಲ್ಲ ಅಂತಂದರೆ ರಿಸ್ಕ್ ನಿಮ್ಮದೇ ಅಂತ ಹೇಳಿದರು ಶೋರೂಮಲ್ಲಿ. ಸೊ ರಿಸ್ಕ್ ಯಾಕೆ ಅಂತ ನಾವು ಶೋರೂಮಲ್ಲಿ ಆರ್ಡರ್ ಮಾಡಿದ್ವಿ.
ಈ ಕವರ್ಸ್ನ ಒಳಗಡೆ ಇರೋ ಒರಿಜಿನಲ್ ಸೀಟ್ಗೆ ಏನು ಆಗಬಾರ್ದು ಅಂತ ಹಾಗೆ ಲುಕ್ಸ್ ಚೆನ್ನಾಗಿರಬೇಕು ಅಂತ ಹಾಕ್ಸಿದ್ದೀನಿ. ಇದು ಬಂದು ಅಪ್ರಾಕ್ಸ್ ನನಗೆ 7,899 ರುಪೀಸ್ ಕಾಸ್ಟ್ ಆಯಿತು. ಇದು ನಾನು ಶೋರೂಮಲ್ಲೇ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಬಾಡಿ ಕವರ್. ಇದಂತೂ ಮಸ್ಟ್ ಆಕ್ಸೆಸರೀಸ್ ಅಂತಲೇ ಹೇಳ್ಬೋದು. ನಾನು ಹೇಳಿಲ್ಲ ಅಂದರೂ ಕಂಪಲ್ಸರಿ ತೊಗೋತಾರೆ. ಕಾರ್ ಇರೋ ಎವ್ರಿ ಪರ್ಸನ್ ಮಸ್ಟ್ ಆಗಿರಬೇಕಾಗಿರೋ ಆಕ್ಸೆಸರಿ ಇದು. ಇದು ಬಂದು ರೇನ್ ಪ್ರೂಫ್, ಡಸ್ಟ್ ಪ್ರೂಫ್ ಹಾಗೆ ಸನ್ ಪ್ರೊಟೆಕ್ಷನ್. ಇದು ನನಗೆ ಅಪ್ರಾಕ್ಸ್ 1,500 ರುಪೀಸ್ ಕಾಸ್ಟ್ ಆಯಿತು. ಇದು ಹೊರಗಡೆ ಎಲ್ಲಾದರೂ ಆಫ್ಲೈನ್ ಸ್ಟೋರಲ್ಲೂ ಸಿಗುತ್ತೆ, ಬಟ್ ಶೋರೂಮಲ್ಲಿ ಕೇಳಿದರೂ ಸಿಗುತ್ತೆ. ಇದು ಬೇಸಿಕ್ ಮಾಡೆಲ್ ಆಗಿರೋದ್ರಿಂದ ಮ್ಯಾಕ್ ವೀಲ್ಸ್ ಇರಲ್ಲ. ಸೊ ನಾನು ವೀಲ್ ಕಪ್ಸ್ನ ಹಾಕ್ಸಿದ್ದೀನಿ. ಈ ವೀಲ್ ಕಪ್ಸ್ ಲುಕ್ಸ್ ಚೆನ್ನಾಗಿರುತ್ತೆ. ಸಡನ್ನಾಗಿ ನೋಡಿದ್ರೆ 50% ಸಿಮಿಲರ್ ಆಗಿ ಮ್ಯಾಕ್ ವೀಲ್ ಥರನೇ ಕಾಣುತ್ತೆ. ಇದು ಸಿಲ್ವರ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಜೊತೆಗಿರುತ್ತೆ. ಇದು ನನಗೆ ಅಪ್ರಾಕ್ಸ್ 1,400 ರುಪೀಸ್ ಬಿತ್ತು. ಇದು ನಾನು ಹೊರಗಡೆ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಹೊರಗಡೆ ಆನ್ಲೈನ್ ಸ್ಟೋರಲ್ಲೂ ಸಿಗುತ್ತೆ, ಆಫ್ಲೈನ್ ಸ್ಟೋರಲ್ಲೂ ಸಿಗುತ್ತೆ. ಜಸ್ಟ್ 16 ಇಂಚಸ್ ವೀಲ್ ಕಪ್ ಅಂತಂದರೆ ನಿಮ್ಗೆ ತುಂಬ ವೆರೈಟೀಸ್ ಬರುತ್ತೆ. ನಿಮ್ಗೆ ಇಷ್ಟ ಆಗಿರೋದು ಸೆಲೆಕ್ಟ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್ ಗಾಯ್ಸ್, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ದಿಸ್ ಇಸ್ ಯೋರ್ ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Bye bye now.